ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 128. ವೆನಿಲ್ಲಾಳ ಕುತ್ತಿಗೆಗೆ ಕಾವ್ಯ ಹಾರವನ್ನು ಹಾಕಿದ ತಕ್ಷಣ ವೆನಿಲ್ಲಾ ತನ್ನ ಮುಗ್ಧತೆ ಸ್ವಲ್ಪವೂ ಬದಲಾಗದೆ ಆ ಹಾರವನ್ನು ತನ್ನ ಪುಟ್ಟ ಕೈಗಳಿಂದ ಎತ್ತಿ ನೋಡಿ, ಏಯ್, ನನಗ್ಯಾಕೆ ಈ ಹಾರ? ಇದನ್ನು ನಾನು ಕುತ್ತಿಗೆಗೆ ಹಾಕಿಕೊಳ್ಳಬೇಕಾ, ಇಲ್ಲ ತೆಗೆದು ತಲೆಯ ಮೇಲೆ ಇಟ್ಟುಕೊಳ್ಳಲೇ? ತಲೆಯ ಮೇಲೆ ಇಟ್ಟರೆ ಚೆನ್ನಾಗಿರುತ್ತಲ್ವಾ ಎಂದು ಅಷ್ಟೊಂದು ಅಮಾಯಕವಾಗಿ ಕಪಟವಿಲ್ಲದೆ ಕೇಳಿದಳು. ಅವಳ ಆ ಮಗುವಿನಂಥ ಮಾತನ್ನು ಕೇಳಿದ ತಕ್ಷಣ ಅಲ್ಲಿದ್ದ ಎಲ್ಲರ ಹೃದಯವೂ ಒಂದು ಕ್ಷಣ ಕರಗಿತು. ಯುವರಾಜ್ ಅವಳ ಹತ್ತಿರ ಬಂದು ಅವಳ ಕೆನ್ನೆಯನ್ನು ಮೃದುವಾಗಿ ಚಿವುಟಿ ಮೀಟಿ ಮುದ್ದಿಸುತ್ತಾ ಹೇಳಿದ, ವೆನಿಲ್ಲಾ ಪುಟ್ಟ, ನಿನಗೆ ತಲೆಯ ಮೇಲೆ ಈಗಾಗಲೇ ತುಂಬ ಮಲ್ಲಿಗೆ ಹೂವಿದೆಯಲ್ಲ, ಮತ್ತೆ ಯಾಕೆ ಈ ಹಾರ? ಇಲ್ಲಿ ನೋಡು ವೆನಿಲ್ಲಾ, ಇವತ್ತು ನನಗೆ ಈ ಯಾಶಿಕಾ ಜೊತೆ ಮದುವೆಯಲ್ಲ, ನನ್ನ ಮುದ್ದಿನ ಪುಟ್ಟ ಪಾಪ ಹಾಗೂ ಈ ಯುವಾಗೆ ಮದುವೆ. ಆಗ ತಾನೇ ನಿನ್ನನ್ನು ಬಿಟ್ಟು ಈ ಯುವ ಇನ್ಮುಂದೆ ಯಾವುದೇ ಊರಿಗೂ ಎಲ್ಲೂ ಹೋಗುವುದಿಲ್ಲ, ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರುತ್ತೇನೆ, ಸರಿಯಾ ಎಂದು ಅವಳ ಮನಸ್ಥಿತಿಗೆ ತಕ್ಕಂತೆ ಅಷ್ಟೊಂದು ಪ್ರೀತಿಯಿಂದ ಮುದ್ದಿಸಿದ. ಯುವರಾಜನ ಆ ಅಪಾರವಾದ ಪ್ರೀತಿ ಮತ್ತು ವೆನಿಲ್ಲಾಳ ಮೇಲಿದ್ದ ಅವನ ವಾತ್ಸಲ್ಯದ ಬಂಧವನ್ನು ಕಣ್ಣಾರೆ ಕಂಡ ಅಲ್ಲಿದ್ದ ಪ್ರತಿಯೊಬ್ಬರ ಕಣ್ಣಿನಲ್ಲೂ ಕಣ್ಣೀರು ಕೋಡಿಯಾಗಿ ಹರಿಯಿತು. ಕಾವ್ಯ ತನ್ನ ಸೀರೆಯ ಸೆರಗಿನಿಂದ ಕಣ್ಣುಗಳನ್ನು ಒರೆಸಿಕೊಂಡಳು. ವಿಕ್ರಮ್ ಸಹ ತನ್ನ ಗೆಳೆಯನ ಪ್ರೀತಿಯನ್ನು ನೋಡಿ ಭಾವುಕನಾಗಿ ನಿಂತ. ವೆನಿಲ್ಲಾಳ ತಾಯಿ ಸುಮತಿಗೆ ಒಂದು ಕಡೆ ಅಪಾರ ಸಂತೋಷವಿದ್ದರೂ ಇನ್ನೊಂದು ಕಡೆ ಮಗಳ ಭವಿಷ್ಯವನ್ನು ನೆನೆದು ಅವಳ ಮಾತೃ ಹೃದಯ ತಲ್ಲಣಿಸುತ್ತಿತ್ತು. ಅವಳಿಗೆ ಈ ಘಟನೆಯನ್ನು ಇನ್ನೂ ಸಂಪೂರ್ಣವಾಗಿ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಅವಳು ಯುವರಾಜನ ಹತ್ತಿರ ಬಂದು ಅವನ ಕೈಗಳನ್ನು ಹಿಡಿದುಕೊಂಡು, ಯುವರಾಜ್, ಇಷ್ಟರವರೆಗೆ ನನಗೆ ಇದನ್ನು ನಿಜವಾಗಿಯೂ ನಂಬಲು ಸಾಧ್ಯವಾಗುತ್ತಿಲ್ಲಪ್ಪ. ನಿಜವಾಗಿಯೂ ನನ್ನ ಮಗಳು ವೆನಿಲ್ಲಾಳನ್ನು ನೀನು ಮದುವೆಯಾಗ್ತಾ ಇದೆಯಾ ಯುವ ಎಂದು ಬಿಕ್ಕಿ ಬಿಕ್ಕಿ ಹತ್ತಳು. ಯುವರಾಜ್ ಸುಮತಿಯ ಕೈಗಳನ್ನು ತನ್ನ ಕೈಗಳಲ್ಲಿ ಮುಚ್ಚಿ ಹಿಡಿದು, ಕ್ಷಮಿಸಿ ಅಕ್ಕ, ಈ ವಿಷಯದ ಬಗ್ಗೆ ನಿನ್ನೆಯೇ ನಿಮ್ಮ ಬಳಿ ನೇರವಾಗಿ ಮಾತನಾಡಬೇಕೆಂದುಕೊಂಡಿದ್ದೆ. ಆದರೆ ನೀವು ನನ್ನ ಜೀವನದ ಬಗ್ಗೆ ಯೋಚಿಸಿ ಅವಳ ಜೊತೆ ಹೇಗೆ ಬಾಳುತ್ತೀಯಾ ಎಂದು ಒಪ್ಪಿಕೊಳ್ಳದಿದ್ದರೆ ಏನು ಮಾಡುವುದು? ಅದಕ್ಕೆ ನಿಮಗೇನು ಹೇಳದೆ ಇಲ್ಲಿಗೆ ಕರೆತಂದು ಒಂದು ದೊಡ್ಡ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ. ಈಗ ಹೇಳಿ ಅಕ್ಕ, ವೆನಿಲ್ಲಾಳನ್ನು ನನಗೆ ಮದುವೆ ಮಾಡಿಕೊಡುವುದರಲ್ಲಿ ನಿಮಗೆ ಸಂಪೂರ್ಣ ಸಮ್ಮತಿ ತಾನೇ ಎಂದು ಭಾವುಕನಾಗಿ ಕೇಳಿದ. ಸುಮತಿ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ, ಅಯ್ಯೋ ತಮ್ಮ, ಎಂತಹ ಮಾತು ಕೇಳಿಬಿಟ್ಟೆ. ಅವಳು ನೀನು ಚಿಕ್ಕ ವಯಸ್ಸಿನಿಂದ ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿಯಿಂದ ಮುದ್ದಾಗಿ ಇದ್ದೀರಿ ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆಯಪ್ಪ. ನನ್ನ ಮಗಳಿಗೆ ನಿನಗಿಂತ ಶ್ರೇಷ್ಠ ಜೊತೆಗಾರ ಈ ಜಗತ್ತಿನಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ ಯುವ. ಆದರೆ ನಿನ್ನ ಜೀವನದ ಬಗ್ಗೆ ಯೋಚಿಸಿದರೆ ಒಬ್ಬ ತಾಯಿಯಾಗಿ ನನಗೆ ಭಯವಾಗುತ್ತಿದೆಯಪ್ಪ. ಅವಳಿಗೆ ಈಗ ಮನಸ್ಥಿತಿ ಸರಿಯಿಲ್ಲ, ಮಗುವಿನಂತಿದ್ದಾಳೆ. ಅವಳನ್ನು ಮದುವೆಯಾಗಿ ನೀನು ಹೇಗೆ ಬಾಳುತ್ತೀಯ? ನಿನ್ನ ಭವಿಷ್ಯದ ಬಗ್ಗೆ ಸ್ವಲ್ಪವಾದರೂ ಯೋಚಿಸಿ ನೋಡು. ಈ ಯಾಶಿಕಾಳನ್ನು ನೀನು ಮದುವೆಯಾಗದಿದ್ದರೂ ಪರವಾಗಿಲ್ಲ, ಬೇರೆ ಯಾವುದಾದರೂ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆಯಾಗಪ್ಪ. ನನ್ನ ಮಗಳಿಗಾಗಿ ನಿನ್ನ ಜೀವನವನ್ನು ಯಾಕೆ ಹಾಳು ಮಾಡಿಕೊಳ್ಳುತ್ತೀಯ ಎಂದು ಅಳುತ್ತಾ ಕೇಳಿದಳು. ಆ ಮಾತನ್ನು ಕೇಳಿದ ತಕ್ಷಣ ಯುವರಾಜನ ಮುಖ ಗಂಭೀರವಾಯಿತು. ಅಕ್ಕ, ಏನು ಮಾತಾಡ್ತಾ ಇದ್ದೀರಾ ನೀವು? ಬೇರೆ ಒಳ್ಳೆಯ ಹುಡುಗಿಯೇ? ಈ ವೆನಿಲ್ಲಾ ನನ್ನ ಜೀವನದ ಗೆಳತಿ ಅಕ್ಕ. ನನ್ನ ಗೆಳತಿಗಾಗಿ, ನನ್ನ ಜೀವನಕ್ಕಾಗಿ ನಾನು ಈ ಜಗತ್ತಿನಲ್ಲಿ ಏನನ್ನಾದರೂ ಮಾಡುತ್ತೇನೆ. ನಾನು ಇದನ್ನು ಕೇವಲ ಮಾತಿಗೆ ಹೇಳುತ್ತಿಲ್ಲ ಅಕ್ಕ, ನನ್ನ ಮನಸ್ಸಿನ ಆಳದಿಂದ ಹೇಳುತ್ತಿದ್ದೇನೆ. ನನಗೆ ಬೇಕಿದ್ದರೆ ಈ ಜಗತ್ತಿನಲ್ಲಿ ಎಷ್ಟೋ ಹುಡುಗಿಯರನ್ನು ನೋಡಿ ಮದುವೆಯಾಗಬಹುದು. ಆದರೆ ನನ್ನ ವೆನಿಲ್ಲಾಳನ್ನು ನೋಡಿಕೊಳ್ಳಲು ಈ ಜಗತ್ತಿನಲ್ಲಿ ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅಕ್ಕ. ನನಗೆ ಬರಲಿರುವ ಬೇರೊಂದು ಹುಡುಗಿ ನನ್ನ ವೆನಿಲ್ಲಾಳನ್ನು ತನ್ನ ಸ್ವಂತ ಮಗುವಿನಂತೆ ನೋಡಿಕೊಳ್ಳುತ್ತಾಳೆಯೇ? ಅದಕ್ಕೆ ಸ್ವಲ್ಪವಾದರೂ ಸಾಧ್ಯತೆ ಇದೆಯೇ ಅಕ್ಕ? ಖಂಡಿತವಾಗಿಯೂ ಇಲ್ಲ ಎಂದು ದೃಢವಾಗಿ ಹೇಳಿದ. ಅವನು ಮುಂದುವರಿಸಿ, ವೆನಿಲ್ಲಾಳ ಕೈಗಳನ್ನು ಹಿಡಿದು, ಅವಳ ಜೀವನ ಹೀಗೆಯೇ ಕತ್ತಲೆಯಲ್ಲಿ ಮುಳುಗಿ ಹೋಗಬಾರದು ಅಕ್ಕ. ಅವಳಿಗೆ ನಾನಿದ್ದೇನೆ. ಇನ್ಮುಂದೆ ಅವಳ ಸ್ನೇಹಿತನಾಗಿ ಮಾತ್ರವಲ್ಲ, ಅವಳ ಗಂಡನಾಗಿ, ಅವಳ ಪ್ರಪಂಚವಾಗಿ ಇದ್ದು ಅವಳನ್ನು ನನ್ನ ಕಣ್ಣಲ್ಲಿಟ್ಟು ಚೆನ್ನಾಗಿ ನೋಡಿಕೊಳ್ಳುವುದು ಈ ಯುವರಾಜನ ಜವಾಬ್ದಾರಿ, ನನ್ನ ಕರ್ತವ್ಯ. ನೀವು ಇನ್ನು ಯಾವುದರ ಬಗ್ಗೆಯೂ ಚಿಂತಿಸದೆ ನೆಮ್ಮದಿಯಾಗಿರಿ ಅಕ್ಕ ಎಂದು ತನ್ನ ಗೆಳತಿಯ ಮೇಲಿನ ಪ್ರೀತಿಯನ್ನು ಒಂದು ಭಾಷೆಯಾಗಿ ಅಲ್ಲಿ ನೆರವೇರಿಸಿದ. ಸುಮತಿಗೆ ಸಂತೋಷದಲ್ಲಿ ಮಾತುಗಳೇ ಬರಲಿಲ್ಲ. ತುಂಬ
ತುಂಬ ಸಂತೋಷ ತಮ್ಮ. ಆದರೆ ನಿಮ್ಮ ಮನೆಯಲ್ಲಿ ಇರುವವರು ಇದನ್ನು ಒಪ್ಪಿಕೊಳ್ಳುತ್ತಾರಾ ಎಂದು ಸುಮತಿ ಮಾತು ಹೇಳಿದಾಗ, ಮನೆಯ ಬಗ್ಗೆ ಈಗ ಯಾಕೆ ಮಾತನಾಡ್ತಾ ಇದ್ದೀರಿ ಅಕ್ಕ? ಅದರ ಬಗ್ಗೆ ಈಗ ಯೋಚಿಸುವುದು ಬೇಡ. ಈ ಪೂಜಾರಿಗಳು ಹೇಳಿದಂತೆ ಚೆನ್ನಾಗಿ ಮದುವೆ ನಡೆಯಲಿ ಬನ್ನಿ ಎಂದ ಸುಮತಿ ಕಣ್ಣೀರಿನಿಂದ. ತಮ್ಮ ಯುವ, ನಿನ್ನ ಪ್ರೀತಿ ನನಗೆ ಅರ್ಥವಾಗುತ್ತಿದೆಯಪ್ಪ. ಆದರೆ ಹಿರಿಯರು ಯಾರೂ ಇಲ್ಲದೆ, ಅದು ಈ ಮಾರ್ಗಶಿರ ಮಾಸದಲ್ಲಿ ಶುಭ ಕಾರ್ಯ ಮಾಡಬಾರದು ಎಂದು ಹೇಳುತ್ತಾರಲ್ಲವೇ? ಹೀಗೆ ಅವಸರವಾಗಿ ದೇವಸ್ಥಾನದೊಳಗೆ ತಾಳಿ ಕಟ್ಟುವುದು ಸರಿಯೇ ಅಪ್ಪ? ನನಗ್ಯಾಕೋ ಮನಸ್ಸಿನಲ್ಲಿ ಭಯವಾಗುತ್ತಿದೆ ಎಂದು ತಲ್ಲಣಿಸಿದಳು. ಆಗ ಅಲ್ಲೇ ಶಾಸ್ತ್ರಾದಿ ವಿಧಿಗಳನ್ನು ನೆರವೇರಿಸುತ್ತಿದ್ದ ಆ ವೃದ್ಧ ಪೂಜಾರಿಗಳು ಸುಮತಿಯ ತಲ್ಲಣವನ್ನು ನೋಡಿ ಕರುಣೆಯಿಂದ ಎದ್ದು ಬಂದರು. ಅರ್ಚಕರು ಸುಮತಿಗೆ, ಅಮ್ಮ ಸುಮತಿ, ನೀವು ಮಾರ್ಗಶಿರ ಮಾಸ ಎಂದು ನೋಡಬೇಡಿ. ಈ ವೆನಿಲ್ಲಾ ಹುಡುಗಿಯ ಮನಸ್ಥಿತಿಯನ್ನು ಗಣನೆಗೆ ತೆಗೆದುಕೊಂಡು ಅವಳ ರಕ್ಷಣೆಗಾಗಿ ಈ ತುರ್ತು ಮದುವೆಗೆ ದೇವಸ್ಥಾನದ ಮಂಡಳಿಯಿಂದ ವಿಶೇಷ ಅನುಮತಿ ಪಡೆದು ದೇವರ ಪಾದದಲ್ಲಿ ಈ ತಾಳಿಯನ್ನಿಟ್ಟು ಕಟ್ಟಲು ಹೇಳಿದ್ದೇವೆ. ಆಪತ್ತಿನಲ್ಲಿರುವ ಒಂದು ಜೀವವನ್ನು ಕಾಪಾಡಲು ಹೊರಟಿರುವ ಈ ಧರ್ಮದ ಮುಂದೆ ಯಾವುದೇ ಕಾಲ ಮತ್ತು ಸಮಯ ಅಡ್ಡಿಯಾಗುವುದಿಲ್ಲ ಅಮ್ಮ ಎಂದು ಶಾಸ್ತ್ರದ ವಿವರಣೆ ನೀಡಿದರು. ಅದನ್ನು ಕೇಳಿದ ತಕ್ಷಣ ಸುಮತಿಯ ಎಲ್ಲ ಧಾರ್ಮಿಕ ಭಯವೂ ನೀಗಿ ಮನಸ್ಸು ಹಗುರವಾಯಿತು. ವಿಕ್ರಮ್ ಸಹ, ನೋಡಿದ್ರ ಅಕ್ಕ, ದೇವರ ಬಾಯಿಯಿಂದಲೇ ಆಜ್ಞೆ ಸಿಕ್ಕಿಬಿಟ್ಟಿದೆ, ಇನ್ನು ಧೈರ್ಯವಾಗಿರಿ ಎಂದ. ಅದರ ನಂತರ ವಿಕ್ರಮ್ ಮತ್ತು ಕಾರ್ತಿಕ್ ಸೇರಿ ಯುವರಾಜನನ್ನು ಮಂಟಪದ ಸುತ್ತ ಕರೆತಂದು ಅರ್ಚಕರು ಹೇಳಿದಂತೆ ಆ ರೇಷ್ಮೆ ಚಾಪೆಯ ಮೇಲೆ ಪೂರ್ವಕ್ಕೆ ಮುಖ ಮಾಡಿ ಕುಳ್ಳಿರಿಸಿದರು. ಅದೇ ರೀತಿ ಕಾವ್ಯ ಮತ್ತು ಸುಮತಿ ಸೇರಿ ರೇಷ್ಮೆ ಸೀರೆಯಲ್ಲಿ ದೇವತೆಯಂತೆ ಇದ್ದ ವೆನಿಲ್ಲಾಳನ್ನು ಮೆಲ್ಲನೆ ಕರೆತಂದು ಹೋಮಗುಂಡಕ್ಕೆ ಪ್ರದಕ್ಷಿಣೆ ಹಾಕಿಸಿ ಯುವರಾಜನ ಬಲಬದಿಯಲ್ಲಿ ಕುಳ್ಳಿರಿಸಿದರು. ಮಂಟಪದಲ್ಲಿ ವಿಧಿವಿಧಾನಗಳು ಒಂದೊಂದಾಗಿ ಪ್ರಾರಂಭವಾದವು. ಅರ್ಚಕರು ಹೋಮಕುಂಡಕ್ಕೆ ತುಪ್ಪವನ್ನು ಸುರಿಯುತ್ತಾ ಮಂತ್ರಗಳನ್ನು ಪಠಿಸಲು ಪ್ರಾರಂಭಿಸಿದರು. ಅಲ್ಲಿ ನಡೆಯುತ್ತಿರುವ ಯಾವುದೇ ವಿಧಿಗಳು ಅರ್ಥವಾಗದ ವೆನಿಲ್ಲಾ ಆಗ ತನ್ನ ಬಾಲ್ಯತನ ಬದಲಾಗದೆ ಏನಾದರೊಂದು ತುಂಟಾಟ ಮಾಡುತ್ತಲೇ ಇದ್ದಳು. ಹೋಮಕುಂಡದಿಂದ ಎದ್ದ ಹೊಗೆಯನ್ನು ನೋಡಿ, ಏಯ್, ಹೊಗೆ ಬರುತ್ತಿದೆ, ಕಣ್ಣು ಉರಿಯುತ್ತಿದೆ ಯುವ ಎಂದು ತನ್ನ ಕೈಗಳಿಂದ ಹೊಗೆಯನ್ನು ಬೀಸಿಕೊಂಡಳು. ಯುವರಾಜ್ ಅವಳ ಕೈಗಳನ್ನು ಹಿಡಿದುಕೊಂಡು, ಮುದ್ದು ಪಾಪ, ಸುಮ್ಮನಿರು, ಅರ್ಚಕ ಸ್ವಾಮಿ ಕೋಪ ಮಾಡಿಕೊಳ್ಳುತ್ತಾರೆ. ಇಲ್ಲಿ ನೋಡು, ಈ ಅಗ್ನಿಯನ್ನು ನೋಡಿ ಕೈ ಮುಗಿ ಎಂದು ಅವಳನ್ನು ಪ್ರೀತಿಯಿಂದ ಗದರಿಸಿ ಅವಳ ಕೈಗಳನ್ನು ಮುಗಿಸಿದ. ಅವನ ಆ ಪ್ರೀತಿಯ ಗದರಿಕೆಯನ್ನು ಕಂಡು ಕಾವ್ಯ ಮತ್ತು ವಿಕ್ರಮ್ ಭಾವಪರವಶರಾಗಿ ನಕ್ಕರು. ಆದರೆ ಇವೆಲ್ಲದಕ್ಕೂ ತದ್ವಿರುದ್ಧವಾಗಿ ಮಂಟಪದ ಒಂದು ಮೂಲೆಯಲ್ಲಿ ನಿಂತಿದ್ದ ಯಾಶಿಕಾಳ ಕಣ್ಣುಗಳು ಕೊಲೆವೆರಿಯಿಂದ ಹೊಳೆಯುತ್ತಿದ್ದವು. ಅವಳ ಎದೆಯ ಒಳಗೆ ವಂಚನೆಯ ಬೆಂಕಿ ಉರಿಯುತ್ತಿತ್ತು. ತನ್ನ ಕಣ್ಣಂದಿನಲ್ಲೇ ತನ್ನನ್ನು ಕಸದಂತೆ ಎಸೆದ ಯುವರಾಜ್ ಮನಸ್ಥಿತಿ ಹದಗೆಟ್ಟಿರುವ ವೆನಿಲ್ಲಾಳ ಕುತ್ತಿಗೆಗೆ ತಾಳಿ ಕಟ್ಟಲು ಹೊರಟಿರುವುದನ್ನು ಅವಳಿಗೆ ಸಹಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ. ಅವಳ ಎಲ್ಲ ಮೇಕಪ್ ಅವಳ ಕೋಪದಿಂದಾಗಿ ವಿಕಾರವಾಗಿ ಕಾಣಿಸುತ್ತಿತ್ತು. ಆದರೆ ವಿಕ್ರಮ್ ಮತ್ತು ಕಾರ್ತಿಕ್ ಅವಳ ಸುತ್ತಲೂ ತಡೆಯಾಗಿ ನಿಂತಿದ್ದುದರಿಂದ ಅವಳಿಗೆ ಯಾವುದೇ ಅಡ್ಡಿಪಡಿಸಲು ಸಾಧ್ಯವಾಗದೆ ಕೈ ಇಸುಕಿಕೊಳ್ಳುತ್ತಾ ನಿಂತಳು. ಮುಹೂರ್ತದ ಸಮಯ ಹತ್ತಿರವಾಯಿತು. ಅರ್ಚಕರು ತಟ್ಟೆಯಲ್ಲಿದ್ದ ತಾಳಿಯನ್ನು ತೆಗೆದು ವಿಕ್ರಮ್ ಹಾಗೂ ಅಲ್ಲಿದ್ದ ಹಿರಿಯರಿಗೆ ತೋರಿಸಿ ಆಶೀರ್ವಾದ ಪಡೆದರು. ಗಟ್ಟಿಮೇಳ ಗಟ್ಟಿಮೇಳ ಅಂದಾಗ ವರನೇ ತಾಳಿಯನ್ನು ತೆಗೆದು ವಧುವಿನ ಕುತ್ತಿಗೆಗೆ 3 ಗಂಟು ಹಾಕು ಎಂದು ಅರ್ಚಕರು ಗಟ್ಟಿಯಾಗಿ ಹೇಳಿದರು. ದೇವಸ್ಥಾನದ ನಾದಸ್ವರ ಮತ್ತು ಮಂಗಳಕರವಾಗಿ ಗಟ್ಟಿಮೇಳ ಬಾರಿಸಲು ಪ್ರಾರಂಭಿಸಿದವು. ಅಲ್ಲಿದ್ದ ಕಾರ್ತಿಕ್, ವಿಕ್ರಮ್ ಮತ್ತು ಕಾವ್ಯ ವೆನಿಲ್ಲಾಳ ತಲೆಯ ಮೇಲೆ ಅಕ್ಷತೆ ಕಾಳುಗಳನ್ನು ಚೆಲ್ಲಿದರು. ಯುವರಾಜ್ ಅಷ್ಟೊಂದು ಭಕ್ತಿ ಪರವಶತೆಯಿಂದ ತನ್ನ ಅಣುವಿನ ಜವಾಬ್ದಾರಿಯೊಂದಿಗೆ ಆ ತಾಳಿಯನ್ನು ಕೈಗೆತ್ತಿಕೊಂಡ. ವೆನಿಲ್ಲಾಳ ಮುಖವನ್ನು ನೋಡಿದ ಅವಳು ಆ ತಾಳಿಯಲ್ಲಿದ್ದ ಪುಟ್ಟ ಚಿನ್ನದ ಗುಂಡುಗಳನ್ನು ನೋಡಿ, ಏಯ್, ಬೊಂಬೆ ಮಿನುಗುತ್ತಿದೆ ಎಂದು ಅಷ್ಟೊಂದು ಸುಂದರವಾಗಿ ಮುಗುಳ್ನಕ್ಕಳು.
ಯುವರಾಜ್ ನಿಧಾನವಾಗಿ ಮುಂದೆ ಬಂದು ಅವಳ ಕುತ್ತಿಗೆಯ ಹಿಂಭಾಗಕ್ಕೆ ತನ್ನ ಕೈಗಳನ್ನು ಒಯ್ದು ಆ ಮಂಗಳಸೂತ್ರವನ್ನು ಅವಳ ಕುತ್ತಿಗೆಗೆ ತೊಡಿಸಿದ. ನಾದಸ್ವರದ ವೇಗ ಹೆಚ್ಚಾಗಲು ಅಗ್ನಿ ಸಾಕ್ಷಿಯಾಗಿ ಅಲ್ಲಿದ್ದ ಎಲ್ಲರ ಪ್ರೀತಿಯ ಬಂಧದ ಸಾಕ್ಷಿಯಾಗಿ ವೆನಿಲ್ಲಾಳ ಕುತ್ತಿಗೆಗೆ 3 ಗಂಟುಗಳನ್ನು ಗಟ್ಟಿಯಾಗಿ ಹಾಕಿದ ಯುವರಾಜ್. ತಾಳಿ ಕಟ್ಟಿದ ಆ ಶುಭ ಮುಹೂರ್ತದ ಶುಭ ವೇಳೆಯಲ್ಲಿ ವೆನಿಲ್ಲಾಳ ಮುಖದಲ್ಲಿ ಒಂದು ಹೊಸ ರೀತಿಯ ದೇವತೆಯ ಕಾಂತಿ ಮೂಡಿತು. ಸುಮತಿ ಆನಂದ ಬಾಷ್ಪದಲ್ಲಿ ಮುಳುಗಿದಳು. ಕಾವ್ಯ ವಿಕ್ರಮ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆ ಪುಣ್ಯ ದೃಶ್ಯವನ್ನು ಕಂಡು ಹಿಗ್ಗಿದಳು. ತನ್ನ ಕಣ್ಣೆದುರೇ ಆ ತಾಳಿ ಕಟ್ಟುವ ದೃಶ್ಯ ನೆರವೇರಿ ಮುಗಿದ ತಕ್ಷಣ ಯಾಶಿಕಾಳ ಮುಖ ಸಂಪೂರ್ಣವಾಗಿ ಮಸಿ ಬಳಿದಂತೆ ಕಪ್ಪಾಯಿತು. ಅವಳ ಎಲ್ಲ ಗರ್ವ, ಈಗೋ ಮತ್ತು ವಂಚನೆ ಆ ದೇವಸ್ಥಾನದ ಪ್ರಾಕಾರಗಳಲ್ಲಿ ನೂರಾರು ಚೂರುಗಳಾಗಿ ಒಡೆದು ಚೂರಾಯಿತು. ಪ್ರೀತಿ ಮತ್ತು ವಾತ್ಸಲ್ಯ ಗೆದ್ದ ಆ ಪವಿತ್ರವಾದ ಮುಂಜಾನೆಯಲ್ಲಿ ಯುವರಾಜ್ ಮತ್ತು ವೆನಿಲ್ಲಾಳ ನವ ಜೀವನ ಅಗ್ನಿ ಸಾಕ್ಷಿಯಾಗಿ ಅಲ್ಲಿ ಸುಖಕರವಾಗಿ ಪ್ರಾರಂಭವಾಯಿತು. ಮಾಂಗಲ್ಯ ಧಾರಣೆಯಾಗಿ ದೇವಸ್ಥಾನದ ಪ್ರಾಕಾರದಲ್ಲಿ ಮೊಳಗುತ್ತಿದ್ದ ಗಟ್ಟಿ ಮೇಳದ ಸದ್ದು ತಗ್ಗಿದ ಆ ಪವಿತ್ರ ಶುಭ ವೇಳೆಯಲ್ಲಿ ಯುವರಾಜ್ ಮತ್ತು ವೆನಿಲ್ಲಾಳ ಮದುವೆಯ ಶಾಸ್ತ್ರಗಳು ಮುಂದಿನ ಹಂತದತ್ತ ಸಾಗಿದವು. ಅಯ್ಯ ವರನೇ, ಹಾಗೆಯೇ ವಧುವಿನ ಕೈ ಹಿಡಿದುಕೊಂಡು ಎದ್ದು ನಿಂತು ಈ ಹೋಮ ಕುಂಡವನ್ನು 3 ಬಾರಿ ಪ್ರದಕ್ಷಿಣೆ ಬನ್ನಿ ಎಂದು ಅರ್ಚಕರು ಮಾರ್ಗದರ್ಶನ ನೀಡಿದರು. ಯುವರಾಜ್ ನಿಧಾನವಾಗಿ ಎದ್ದು ನಿಂತನು. ಅವನ ಮನಸ್ಸಿನಲ್ಲಿ ವೆನಿಲ್ಲಾಳ ಮೇಲಿನ ಪ್ರೀತಿ ಎಂಬ ಭಾವನೆ ಇರಲಿಲ್ಲ. ಆದರೆ ಅವಳ ಇಡೀ ಜೀವನವನ್ನು ಕಾಪಾಡಬೇಕು ಎಂಬ ಉದಾತ್ತವಾದ ಸ್ನೇಹ, ಅಪಾರವಾದ ಪ್ರೀತಿ ಮತ್ತು ವಾತ್ಸಲ್ಯ ಮಾತ್ರ ತುಂಬಿತ್ತು. ಅವನು ತನ್ನ ಪ್ರಾಣ ಸ್ನೇಹಿತೆಯಾದ ವೆನಿಲ್ಲಾಳ ಮೃದುವಾದ ಕೈಗಳನ್ನು ಅಷ್ಟೇ ರಕ್ಷಣಾಭಾವದಿಂದ ಹಿಡಿದುಕೊಂಡನು. ಯುವರಾಜನ ಕೈ ಹಿಡಿದ ತಕ್ಷಣ ವೆನಿಲ್ಲಾ, "ಹೇಯ್ ಯುವ, ನಾವೀಗ ಸುತ್ತಾಡುತ್ತಾ ಆಟವಾಡಲಿದ್ದೀವಾ" ಎಂದು ತನ್ನ ಮಗುವಿನ ಬುದ್ಧಿ ಬದಲಾಗದೆ ಕೇಳಲು, "ಹೌದು ವೆನಿಲ್ಲಾ, ಹಾಗೆಯೇ ದೇವರ ಮುಂದೆ ಸುತ್ತು ಬರೋಣ ಬಾ" ಎಂದು ಅವಳ ಪ್ರಪಂಚಕ್ಕೆ ತಕ್ಕಂತೆ ಪಕ್ವವಾಗಿ ಹೇಳಿ ಅವಳನ್ನು ತನ್ನ ಹಿಂದೆ ಕರೆದೊಯ್ದನು. ವಿಕ್ರಮ್ ಮತ್ತು ಕಾರ್ತಿಕ್ ವರನಿಗೆ ಜೊತೆಯಾಗಿ ಹೋಮ ಕುಂಡದ ಹಿಂದೆ ಬರಲು ಕಾವ್ಯ ಮತ್ತು ಸುಮತಿ ವೆನಿಲ್ಲಾಳ ರೇಷ್ಮೆ ಸೀರೆಯ ಸೆರಗನ್ನು ಸರಿಪಡಿಸುತ್ತಾ ಅವಳಿಗೆ ಜೊತೆಯಾಗಿ ಹಿಂಬಾಲಿಸಿದರು. ಅರ್ಚಕರು ಮಂತ್ರಗಳನ್ನು ಪಠಿಸುತ್ತಿರಲು ಅಗ್ನಿಸಾಕ್ಷಿಯಾಗಿ ಇಬ್ಬರು ಆ ಮಂಗಳಕರ ಹಾದಿಯಲ್ಲಿ ಪ್ರದಕ್ಷಿಣೆ ಬಂದರು. ಪ್ರತಿಯೊಂದು ಹೆಜ್ಜೆಯಲ್ಲೂ ವೆನಿಲ್ಲಾಳ ಮುಖದಲ್ಲಿದ್ದ ಆ ಮುಗ್ಧ ನಗು ಅಲ್ಲಿದ್ದ ವಿಕ್ರಮ್ ಮತ್ತು ಕಾವ್ಯಳ ಮನಸ್ಸನ್ನು ಕರಗಿಸಿತು. ಅಗ್ನಿ ಪ್ರದಕ್ಷಿಣೆ ಮುಗಿದ ನಂತರ ಅರ್ಚಕರು ಮಂಟಪದ ಹತ್ತಿರವಿದ್ದ ಆ ಒರಳು ಕಲ್ಲನ್ನು ತೋರಿಸಿದರು. ಮುಂದಿನದಾಗಿ, ವರನೇ, ವಧುವಿನ ಬಲಗಾಲನ್ನು ಎತ್ತಿ ಈ ಕಲ್ಲಿನ ಮೇಲೆ ಇಟ್ಟು ಅವರ ಕಾಲಿಗೆ ಕಾಲುಂಗುರ ತೊಡಿಸಿ ಎಂದರು. ಯುವರಾಜ್ ನಿಧಾನವಾಗಿ ಬಾಗಿ ವೆನಿಲ್ಲಾಳ ಪಾದವನ್ನು ತನ್ನ ಕೈಗಳಲ್ಲಿ ಹಿಡಿದನು. ರೇಷ್ಮೆ ಸೀರೆಯ ಅಂಚನ್ನು ಸ್ವಲ್ಪ ಸರಿಸಿ ಅವಳ ಪಾದವನ್ನು ಕಲ್ಲಿನ ಮೇಲೆ ಮೃದುವಾಗಿ ಇರಿಸಿದನು. ತನ್ನ ಗೆಳತಿಯ ಕಾಲಿನಲ್ಲಿ ಆ ಹೊಸ ಬೆಳ್ಳಿಯ ಕಾಲುಂಗುರವನ್ನು ತೊಡಿಸುವಾಗ ಅವನ ಎದೆಯೊಳಗೆ ಅವಳ ಭವಿಷ್ಯದ ರಕ್ಷಣೆಯ ಎಲ್ಲ ಜವಾಬ್ದಾರಿಗಳು ಬಂದು ಕುಳಿತಿದ್ದವು. ಕಾಲುಂಗುರ ತೊಡಿಸುವಾಗ ವೆನಿಲ್ಲಾಗೆ ಸ್ವಲ್ಪ ಕಚಗುಳಿಯಾದಂತಾಗಿ ಅವಳು ತನ್ನ ಕಾಲನ್ನು ಹಿಂದಕ್ಕೆ ಎಳೆಯಲು ಯತ್ನಿಸಿದಳು. "ಅಯ್ಯೋ ಯುವ, ಏನೋ ಆಗುತ್ತಿದೆ, ಕಚಗುಳಿಯಾಗುತ್ತಿದೆ" ಎಂದು ಅವಳು ಕಾಲು ಅಲ್ಲಾಡಿಸಲು ಕಾವ್ಯ ಕೂಡಲೇ ಅವಳ ಬಳಿ ಕುಳಿತು, "ವೆನಿಲ್ಲಾ, ಸುಮ್ಮನಿರು. ನಿಮ್ಮ ಯುವ ನಿನಗೆ ಹೊಸದಾಗಿ ಒಂದು ಒಡವೆಯನ್ನು ಹಾಕುತ್ತಿದ್ದಾರೆ ನೋಡಿ" ಎಂದು ಅವಳನ್ನು ಪ್ರೀತಿಯಿಂದ ಮಾತನಾಡಿ ಸಮಾಧಾನಪಡಿಸಿದಳು. ಯುವರಾಜ್ ನಗುತ್ತಲೇ ಅವಳ ಕಾಲಿಗೆ ಆ ಮಂಗಳಕರ ಕಾಲುಂಗುರವನ್ನು ಕರಾರುವಕ್ಕಾಗಿ ತೊಡಿಸಿದನು. ಅವನ ಮನಸ್ಸಿನಲ್ಲಿ ಪ್ರೇಮದ ವೇಗ ಇಲ್ಲದಿದ್ದರೂ ತನ್ನ ಗೆಳತಿಯ ಜೀವಮಾನದ ರಕ್ಷಾಕವಚವಾಗಿ ತಾನು ಬದಲಾಗಿಬಿಟ್ಟೆ ಎಂಬ ಒಂದು ಆಳವಾದ ನೆಮ್ಮದಿ ಮನೆಮಾಡಿತ್ತು. ಇವೆಲ್ಲವನ್ನು ದೂರದಿಂದ ನೋಡುತ್ತಿದ್ದ ಯಾಶಿಕಾಳ ತಾಳ್ಮೆ ಸಂಪೂರ್ಣವಾಗಿ ಕಳೆದುಹೋಯಿತು. ವಿಕ್ರಮ್, ಕಾವ್ಯ, ಕಾರ್ತಿಕ್, ಸುಮತಿ ಹೀಗೆ ಎಲ್ಲರೂ ಅಲ್ಲಿ ಒಂದು ಕುಟುಂಬವಾಗಿ ಸೇರಿ ಮದುವೆಯನ್ನು ಅಷ್ಟೊಂದು ವಿಜೃಂಭಣೆಯಿಂದ ನಡೆಸುತ್ತಿರುವುದನ್ನು ಅವಳಿಗೆ ಒಂದು ಕ್ಷಣವೂ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನನ್ನನ್ನು ಮೋಸ ಮಾಡಿ ನನ್ನ ಗೌರವವನ್ನು ನಡುಬೀದಿಯಲ್ಲಿ ನಿಲ್ಲಿಸಿ ಇವರೆಲ್ಲರೂ ಹೇಗೆ ಸಂತೋಷವಾಗಿದ್ದಾರೆಂದು ನೋಡುತ್ತೇನೆ ಎಂದು ಈ ಯುವರಾಜನನ್ನು, ವಿಕ್ರಮ್ ಮಾಮನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಕೊಲವೆರಿಯಿಂದ ತನ್ನೊಳಗೆಯೇ ಹಲ್ಲು ಕಡಿದಳು.
ಅವಳು ಧರಿಸಿದ್ದ ಆ ದುಬಾರಿ ವಧುವಿನ ಮೇಕಪ್ ಮತ್ತು ಒಡವೆಗಳು ಈಗ ಅವಳಿಗೆ ಒಂದು ದೊಡ್ಡ ಹೊರೆಯಾಗಿ ಮತ್ತು ಅವಮಾನವಾಗಿ ಕಂಡವು. ಇನ್ನು ಆ ಸ್ಥಳದಲ್ಲಿ ಒಂದು ಕ್ಷಣ ನಿಂತರೂ ತನಗೆ ಮತ್ತಷ್ಟು ಅವಮಾನ ಎಂದು ಅರಿತವಳು ಯಾರಿಗೂ ಹೇಳದೆ ಬಿರಬಿರನೆ ದೇವಸ್ಥಾನದ ಪ್ರಾಕಾರದಿಂದ ಹೊರನಡೆದಳು. ದೇವಸ್ಥಾನದ ಬಾಗಿಲಿಗೆ ಬಂದವಳು ತನ್ನ ನಡುಗುವ ಬೆರಳುಗಳಿಂದ ಮೊಬೈಲ್ ತೆಗೆದು ತಕ್ಷಣ ಒಂದು ಪ್ರೈವೇಟ್ ಕ್ಯಾಬ್ ಬುಕ್ ಮಾಡಿದಳು. ಮುಂಜಾನೆಯ ಮಂಜಿನ ಮಸುಕಿನಲ್ಲಿ ಆ ಬಿಳಿ ಬಣ್ಣದ ಕಾರ್ ಬಂದು ನಿಂತ ತಕ್ಷಣ ಬಾಗಿಲನ್ನು ಆಕ್ರೋಶದಿಂದ ತೆರೆದು ಒಳಗೆ ಹತ್ತಿ ಕುಳಿತಳು. ವರ್ಮನ್ ಮನೆಗೆ ಹೋಗಿ ಬೇಗ ಕಾರ್ ತೆಗೆಯಿರಿ ಎಂದು ಡ್ರೈವರ್ ಮೇಲೆ ಕಿರುಚಿದಳು. ಕಾರು ವರ್ಮನ್ ಬಂಗಲೆಯತ್ತ ಹಾರಲು ಪ್ರಾರಂಭಿಸಿದಾಗ ಕಿಟಕಿಯ ಮೂಲಕ ಹೊರಗೆ ದಿಟ್ಟಿಸಿ ನೋಡುತ್ತಿದ್ದ ಯಾಶಿಕಾಳ ಮುಖದಲ್ಲಿ ಸೇಡಿನ ಬೆಂಕಿ ಉರಿಯುತ್ತಿತ್ತು. ತನ್ನ ಮನೆಗೆ ಹೋಗಿ ಏನಾದರೊಂದು ನಾಟಕವಾಡಿ ಈ ವಿಕ್ರಮ್ಗೆ ಪಾಠ ಕಲಿಸಬೇಕು ಎಂಬ ಕುತಂತ್ರದ ಎಣಿಕೆಯೊಂದಿಗೆ ಅವಳು ವರ್ಮನ್ ಮನೆಯತ್ತ ಸಾಗಿದಳು. ಇಲ್ಲಿ ದೇವಸ್ಥಾನದೊಳಗೆ ಯಾಶಿಕಾ ಹೋಗಿದ್ದನ್ನು ಕಾರ್ತಿಕ್ ಗಮನಿಸಿ ವಿಕ್ರಮ್ ಕಿವಿಯಲ್ಲಿ, ಬಾಸ್, ಯಾಶಿಕಾ ಕಾರ್ ಬುಕ್ ಮಾಡಿಕೊಂಡು ಹೊರಟು ಹೋದರು ಎಂದು ವ್ಯಂಗ್ಯವಾಗಿ ಹೇಳಿದನು. ವಿಕ್ರಮ್ ಅದನ್ನು ಸಾಧಾರಣವಾಗಿ ಒಂದು ಮುಗುಳ್ನಗೆಯೊಂದಿಗೆ ಕಡೆಗಣಿಸಿದನು. ಸರಿ, ಶಾಸ್ತ್ರಗಳೆಲ್ಲ ಚೆನ್ನಾಗಿ ಮುಗಿದವು. ಎಲ್ಲರೂ ಹಾಗೆಯೇ ದಂಪತಿಗಳನ್ನು ಕರೆದುಕೊಂಡು ಮೂಲವರ ಸನ್ನಿಧಿಗೆ ಬನ್ನಿ, ದೇವರ ದರ್ಶನ ಮಾಡೋಣ ಎಂದು ಅರ್ಚಕರು ಹೇಳಲು ಎಲ್ಲರೂ ದೇವಸ್ಥಾನದ ಪ್ರಧಾನ ಸನ್ನಿಧಿಯತ್ತ ನಡೆದರು. ಯುವರಾಜ್ ಮತ್ತು ವೆನಿಲ್ಲಾ ನವ ದಂಪತಿಗಳಾಗಿ ಮುಂದೆ ಸಾಗಲು ಅವರ ಹಿಂದೆ ವಿಕ್ರಮ್ ಮತ್ತು ಕಾವ್ಯ ಕೈ ಹಿಡಿದುಕೊಂಡು ನಡೆದರು. ಮೂಲವರ ಸನ್ನಿಧಿಯ ಮುಂದೆ ಬಂದು ನಿಂತಾಗ ಗರ್ಭಗುಡಿಯ ಒಳಗಿದ್ದ ದೇವರು ಅಷ್ಟೊಂದು ಆಭರಣ ಅಲಂಕಾರಗಳೊಂದಿಗೆ ದೀಪಾರಾಧನೆಯ ಬೆಳಕಿನಲ್ಲಿ ಕಂಗೊಳಿಸುತ್ತಿದ್ದನು. ಯುವರಾಜ್ ತನ್ನ ಕಣ್ಣುಗಳನ್ನು ಮುಚ್ಚಿ, ದೇವರೇ, ನನ್ನ ಗೆಳತಿ ವೆನಿಲ್ಲಾಳನ್ನು ನನ್ನ ಪ್ರಾಣವಿರುವವರೆಗೂ ಯಾವುದೇ ಕುಂದು ಕೊರತೆ ಇಲ್ಲದೆ ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ನಾನು ಕಾಪಾಡುತ್ತೇನೆ. ಅವಳಿಗೆ ಈ ಜಗತ್ತಿನಲ್ಲಿ ಯಾವುದೇ ಕಷ್ಟ ಬಾರದಂತೆ ನೋಡಿಕೊಳ್ಳುವ ಶಕ್ತಿಯನ್ನು ನನಗೆ ಕೊಡು ಎಂದು ತನ್ನ ಪವಿತ್ರವಾದ ಪ್ರೀತಿಯನ್ನು ಒಂದು ಪ್ರಾರ್ಥನೆಯಾಗಿ ಮುಂದಿಟ್ಟನು. ವೆನಿಲ್ಲಾವೋ ದೀಪಾರಾಧನೆಯ ಬೆಳಕನ್ನು ನೋಡಿ ಚಪ್ಪಾಳೆ ತಟ್ಟಿ, ಏ ಸ್ವಾಮಿ, ಸೂಪರ್ ಆಗಿದೆ ಯುವ ಎಂದು ನಗಲು ಸುಮತಿ ಅವಳ ಮಗಳ ತಲೆಯ ಮೇಲೆ ಅಕ್ಷತೆಯನ್ನು ಹಾಕಿ, ನನ್ನ ಮಗಳ ಜೀವನಕ್ಕೆ ಒಂದು ಒಳ್ಳೆಯ ದಾರಿ ತೋರಿಸಿಬಿಟ್ಟೆಯಪ್ಪ ದೇವರೇ ಎಂದು ಭಾವುಕಳಾಗಿ ಅತ್ತಳು. ದೇವರ ದರ್ಶನ ಮುಗಿದು ಅರ್ಚಕರು ಕೊಟ್ಟ ಪ್ರಸಾದವನ್ನು ವಿಕ್ರಮ್ ಮತ್ತು ಕಾವ್ಯ ದಂಪತಿಗಳಿಗೆ ನೀಡಿ ಹಾರೈಸಿದರು. ಮಾರ್ಗಶಿರ ಮಾಸದ ಆ ಮಂಜಿನ ಮುಂಜಾನೆ ವೇಳೆಯಲ್ಲಿ ಸ್ವಾರ್ಥ ಮತ್ತು ಕುತಂತ್ರ ಸೋತು ಯುವರಾಜನ ಪವಿತ್ರವಾದ ಸ್ನೇಹ ಮತ್ತು ಪ್ರೀತಿ ಅಗ್ನಿ ಸಾಕ್ಷಿಯಾಗಿ ಅಲ್ಲಿ ಗೆದ್ದು ನಿಂತಿತ್ತು. ದೇವಸ್ಥಾನದಿಂದ ವಿಕ್ರಮ್ನ ಕಾರು ಚೆನ್ನೈನ ವೇಲಚೇರಿ ಭಾಗದತ್ತ ವೇಗವಾಗಿ ಧಾವಿಸುತ್ತಿತ್ತು. ಮುಂಜಾನೆಯ ಮಂಜನ್ನು ಸೀಳಿಕೊಂಡು ಕಾರು ಸಾಗುತ್ತಿರಲು ಮುಂದಿನ ಸೀಟಿನಲ್ಲಿ ವಿಕ್ರಮ್ನ ಪಕ್ಕದಲ್ಲಿ ಕಾವ್ಯ ಕುಳಿತಿದ್ದಳು. ಹಿಂದಿನ ಸೀಟಿನಲ್ಲಿ ಒಂದು ಹೊಸ ಜೀವನದ ಆರಂಭದೊಂದಿಗೆ ಯುವರಾಜ್ ಮತ್ತು ವೆನಿಲ್ಲಾ ಕುಳಿತಿದ್ದರು. ವೆನಿಲ್ಲಾ ಕಿಟಕಿಯ ಮೂಲಕ ಹೊರಗೆ ನೋಡುತ್ತಾ ತನ್ನ ಕುತ್ತಿಗೆಯಲ್ಲಿದ್ದ ಹಾರವನ್ನು ಮುಟ್ಟಿ ಮುಟ್ಟಿ ಆಟವಾಡುತ್ತಿದ್ದಳು. ಯುವರಾಜ್ ಅವಳ ಪ್ರತಿಯೊಂದು ಚಲನೆಯನ್ನು ಒಬ್ಬ ತಾಯಿಯ ಪ್ರೀತಿಯಿಂದ ಗಮನಿಸುತ್ತಿರಲು ವಿಕ್ರಮ್ ಕನ್ನಡಿಯ ಮೂಲಕ ತನ್ನ ಸ್ನೇಹಿತನನ್ನು ನೋಡಿ ಮುಗುಳ್ನಕ್ಕನು. ಏನೋ ಯುವ, ವೇಲಚೇರಿ ಗೆಸ್ಟ್ ಹೌಸ್ಗೆ ತಾನೇ ಹೋಗುತ್ತಿರುವುದು ಎಂದು ವಿಕ್ರಮ್ ಕೇಳಲು, ಹೌದು ಸರ್, ಅಲ್ಲಿಯೇ ಎಲ್ಲ ಸೌಲಭ್ಯಗಳನ್ನು ಮಾಡಿಟ್ಟಿದ್ದೇನೆ. ಸದ್ಯಕ್ಕೆ ನಾವು ಅಲ್ಲಿರುವುದೇ ಎಲ್ಲ ರೀತಿಯಿಂದಲೂ ಸುರಕ್ಷಿತ ಎಂದನು ಯುವರಾಜ್ ಪಕ್ವವಾಗಿ. ಅದೇ ಸಮಯದಲ್ಲಿ ಅವರ ಹಿಂದೆ ತನ್ನ ಬೈಕ್ನಲ್ಲಿ ಸುಮತಿಯನ್ನು ಕೂರಿಸಿಕೊಂಡು ಕಾರ್ತಿಕ್ ಸರಿಯಾಗಿ ಹಿಂಬಾಲಿಸಿಕೊಂಡು ಬರುತ್ತಿದ್ದನು. ವಿಕ್ರಮ್, ಕಾವ್ಯ ಮತ್ತು ಕಾರ್ತಿಕ್ನ ಈ ತಕ್ಷಣದ ಸಹಾಯವೇ ಈ ತುರ್ತು ಪರಿಸ್ಥಿತಿಯಲ್ಲೂ ಯುವರಾಜನಿಗೆ ಒಂದು ಅತಿ ದೊಡ್ಡ ಬಲವಾಗಿತ್ತು. ಕಾರ್ ವೇಲಚೇರಿಯಲ್ಲಿರುವ ಯುವರಾಜನ ಸುಂದರವಾದ ವೈಯಕ್ತಿಕ ಗೆಸ್ಟ್ ಹೌಸ್ ಬಾಗಿಲಿಗೆ ಬಂದು ನಿಂತಿತ್ತು. ಅದು ಗೆಸ್ಟ್ ಹೌಸ್ ಎಂದು ಹೇಳುವುದಕ್ಕಿಂತ ಒಂದು ಸುಂದರವಾದ ಐಷಾರಾಮಿ ಮನೆಯಂತೆ ಕಾಣುತ್ತಿತ್ತು. ಕಾರ್ ನಿಲ್ಲಿಸಿದ ತಕ್ಷಣ ವಿಕ್ರಮ್ ಮತ್ತು ಕಾರ್ತಿಕ್ ಮೊದಲು ಕೆಳಗಿಳಿದರು. ಕಾರಿನ ಬಾಗಿಲು ತೆಗೆದು ವೆನಿಲ್ಲಾಳನ್ನು ಯುವರಾಜ್ ನಿಧಾನವಾಗಿ ಹೊರಗೆ ಕರೆತಂದನು. ಸುಮತಿ ತನ್ನ ಮಗಳನ್ನು ಹೊಸ ಸೊಸೆಯಾಗಿ ಆ ಮನೆಯ ಬಾಗಿಲಲ್ಲಿ ಕಂಡ ತಕ್ಷಣ ಆಕೆಯ ಕಣ್ಣುಗಳು ಆನಂದ ಬಾಷ್ಪವಾಗಿ ತಂಪಾದವು. ಯುವ, ಅಣ್ಣ, ಬೀಗದ ಕೈ ಎಲ್ಲಿದೆ ಕೊಡಿ, ನಾವು ಹೋಗಿ ಮೊದಲು ಒಳಗೆ ಎಲ್ಲವನ್ನು ರೆಡಿ ಮಾಡುತ್ತೇವೆ ಎಂದು ಕಾವ್ಯ ಓಡಿ ಬಂದು ಕೇಳಲು ಯುವರಾಜ್ ತನ್ನ ಜೇಬಿನಲ್ಲಿದ್ದ ಬೀಗದ ಕೈ ತೆಗೆದು ಅವಳಿಗೆ ಕೊಟ್ಟನು. ಬೀಗದ ಕೈ ಈಸ್ಕೊಂಡು ಕಾವ್ಯ ಮತ್ತು ಸುಮತಿ ಬಿರಬಿರನೆ ಒಳಗೆ ಹೋದರು.
ಕಾರ್ತಿಕ್ ಮನೆಯೊಳಗೆ ಓಡಿ ಹೋಗಿ ಒಂದು ತಟ್ಟೆಯಲ್ಲಿ ನೀರು, ಅರಿಶಿಣ ಮತ್ತು ಸುಣ್ಣ ಬೆರೆಸಿಕೊಂಡು ಬಂದು ತಂದು ಕೊಟ್ಟನು. ಕಾವ್ಯ ಆ ತಟ್ಟೆಯನ್ನು ತೆಗೆದುಕೊಂಡಳು. ನವ ದಂಪತಿಗಳಿಬ್ಬರು ಬಾಗಿಲಲ್ಲಿ ನಿಂತಿರಲು ಕಾವ್ಯ ಮನೆಯ ಯಜಮಾನಿಯಾಗಿ ಬದಲಾಗಿ ರೇಷ್ಮೆ ಸೀರೆಯ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಯುವರಾಜ್ ವೆನಿಲ್ಲಾಗೆ ಪ್ರೀತಿಯಿಂದ ಆರತಿ ಬೆಳಗಿದಳು. ಕೆಂಪು ನೀರನ್ನು ಅವರ ಸುತ್ತಲೂ ನಿವಾಳಿಸಿ ಹಣೆಗೆ ತಿಲಕವನ್ನಿಟ್ಟು ನೆಲದ ಮೇಲೆ ಚೆಲ್ಲಿದಳು. ಬಲಗಾಲಿಟ್ಟು ಒಳಗೆ ಬನ್ನಿ ವೆನಿಲ್ಲ ಎಂದು ಕಾವ್ಯ ಪ್ರೀತಿಯಿಂದ ಸ್ವಾಗತಿಸಿದಳು. ಮನೆಯ ಬಾಗಿಲಲ್ಲಿ ನಿಂತಿದ್ದ ದೊಡ್ಡ ದೀಪ ಕಂಬವನ್ನು ಮತ್ತು ಗೋಡೆಗಳ ಮೇಲಿದ್ದ ಸುಂದರವಾದ ದೀಪಗಳ ಬೆಳಕನ್ನು ನೋಡಿದ ತಕ್ಷಣ ವೆನಿಲ್ಲಾಳೊಳಗಿದ್ದ ಮಗುವಿನ ಬುದ್ಧಿ ತಕ್ಷಣ ಎಚ್ಚರವಾಯಿತು. ಅವಳು ತನ್ನ 2 ಕೈಗಳನ್ನು ತಟ್ಟಿ, ಏಯ್ ಯುವ, ನೋಡು, ಎಷ್ಟೊಂದು ಲೈಟ್ಸ್, ಸೂಪರ್ ಆಗಿದೆ ಅಲ್ವಾ ಎಂದು ಕೇಕೆ ಹಾಕಿ ಚಪ್ಪಾಳೆ ತಟ್ಟಿ ನಕ್ಕಳು. ಅವಳ ಆ ಮುಗ್ಧ ನಗು ಅಲ್ಲಿದ್ದ ಪ್ರತಿಯೊಬ್ಬರ ಆಯಾಸವನ್ನು ಕ್ಷಣ ಮಾತ್ರದಲ್ಲಿ ಹಾರಿ ಹೋಗುವಂತೆ ಮಾಡಿತು. ಅವಳ ಕೈ ಹಿಡಿದುಕೊಂಡು, ಹೌದು ವೆನಿಲ್ಲ, ಇನ್ಮುಂದೆ ಇದು ನಿನ್ನ ಮನೆ, ಬಲಗಾಲಿಟ್ಟು ಒಳಗೆ ಬಾ ಎಂದು ಯುವರಾಜ್ ಅವಳನ್ನು ಮೆಲ್ಲನೆ ಒಳಗೆ ಕರೆದೊಯ್ದನು. ಮನೆಯೊಳಗೆ ಪ್ರವೇಶಿಸಿದ ತಕ್ಷಣ ಶಾಸ್ತ್ರ ಸಂಪ್ರದಾಯಗಳು ಒಂದೊಂದಾಗಿ ಪ್ರಾರಂಭವಾದವು. ನವದಂಪತಿಗಳಿಬ್ಬರು ದೇವರಿಗೆ ನಮಸ್ಕರಿಸಿದ ನಂತರ ಸೋಫಾದ ಮೇಲೆ ಕೂರಿಸಲ್ಪಟ್ಟರು. ಕಾವ್ಯ ಮತ್ತು ಸುಮತಿ ಅಕ್ಕ ಸೇರಿ ಅವರಿಗೆ ಹಾಲು ಮತ್ತು ಹಣ್ಣು ಕೊಟ್ಟರು. ವೆನಿಲ್ಲಾಗೆ ಹಾಲು ಹಣ್ಣು ಕೊಡುವಾಗ ಅವಳು ಅದನ್ನು ತೆಗೆದುಕೊಂಡು ತಾನು ಕುಡಿಯದೆ, ತಗೋ ಯುವ, ನೀನು ಮೊದಲು ಕುಡಿ ಎಂದು ಯುವರಾಜನ ಬಾಯಿಯ ಬಳಿ ತೆಗೆದುಕೊಂಡು ಹೋಗಲು ಅಲ್ಲಿದ್ದ ವಿಕ್ರಮ್ ಮತ್ತು ಕಾರ್ತಿಕ್ ಜೋರಾಗಿ ನಕ್ಕರು. ನೋಡಿದ್ಯಾ ಯುವ, ಮದುವೆಯಾದ ಮೊದಲ ನಿಮಿಷದಿಂದಲೇ ವೆನಿಲ್ಲಾ ನಿನ್ನನ್ನು ಹೇಗೆ ನೋಡಿಕೊಳ್ಳುತ್ತಿದ್ದಾಳೆಂದು ಎಂದು ಕಾರ್ತಿಕ್ ರೇಗಿಸಲು ಯುವರಾಜ್ ನಾಚಿಕೆಯ ಮುಗುಳ್ನಗೆಯೊಂದಿಗೆ ಅದನ್ನು ತೆಗೆದುಕೊಂಡು ಕುಡಿದನು. ಶಾಸ್ತ್ರಗಳೆಲ್ಲವೂ ಮುಗಿದು ವೆನಿಲ್ಲಾಳನ್ನು ವಿಶ್ರಾಂತಿ ಪಡೆಯಲು ಕಾವ್ಯ ಕೋಣೆಯೊಳಗೆ ಕರೆದೊಯ್ದಳು. ಆ ಸಮಯದಲ್ಲಿ ಅಡುಗೆ ಮನೆಯ ಕಟ್ಟೆಯ ಮೇಲಿದ್ದ ಕಾಫಿ ಕಲಸಿಕೊಂಡು ಬಂದ ಸುಮತಿ ಯುವರಾಜನ ಬಳಿ ಬಂದು ನಿಂತರು. ಅವರ ಮುಖದಲ್ಲಿ ಈಗ ಆ ಹಳೆಯ ಭಯವೂ ತಲ್ಲಣವೂ ಇರಲಿಲ್ಲ. ಬದಲಾಗಿ ತನ್ನ ಮಗಳಿಗೆ ಒಂದು ಶ್ರೇಷ್ಠವಾದ ಜೀವನ ಸಿಕ್ಕಿಬಿಟ್ಟಿತು ಎಂಬ ಅಪಾರವಾದ ನೆಮ್ಮದಿ ನೆಲೆಸಿತ್ತು. ತಮ್ಮ ಯುವರಾಜ್, ನನ್ನ ಮಗಳ ಪರಿಸ್ಥಿತಿ ತಿಳಿದಿದ್ದರೂ ಅವಳಿಗೆ ನೀನು ಕೊಟ್ಟ ಈ ಬದುಕಿಗೆ ನಾನು ಹೇಗೆ ಕೃತಜ್ಞತೆ ಹೇಳಬೇಕೆಂದೇ ತಿಳಿಯುತ್ತಿಲ್ಲಪ್ಪ. ನನ್ನ ಮನಸ್ಸಿನಲ್ಲಿದ್ದ ಒಂದು ದೊಡ್ಡ ಹೊರೆ ಇವತ್ತು ದೇವರ ಕೃಪೆಯಿಂದ ಇಳಿದು ಹೋಯಿತು ಎಂದು ಸುಮತಿ ಭಾವುಕಳಾಗಿ ಕಣ್ಣೀರಿಟ್ಟರು. ಯುವರಾಜ್ ಕೂಡಲೇ ಅವರ ಕೈಗಳನ್ನು ಹಿಡಿದುಕೊಂಡು, ಅಕ್ಕ, ಏನು ಮಾತು ಹೇಳ್ತಾ ಇದ್ದೀರಾ? ವೆನಿಲ್ಲಾ ನನಗೆ ಕೇವಲ ಗೆಳತಿ ಮಾತ್ರವಲ್ಲ ಅಕ್ಕ, ಅವಳು ನನ್ನ ಪ್ರಾಣ. ಅವಳನ್ನು ನೋಡಿಕೊಳ್ಳುವ ಭಾಗ್ಯ ನನಗೆ ಸಿಕ್ಕಿದೆ. ಆದ್ದರಿಂದ ಇನ್ಮುಂದೆ ನೀವು ಅವಳನ್ನು ನೆನೆಸಿಯೋ ನಿಮ್ಮ ಬಗ್ಗೆಯೋ ಚಿಂತಿಸಬಾರದು ಎಂದನು ದೃಢವಾದ ಧ್ವನಿಯಲ್ಲಿ. ಸ್ವಲ್ಪ ಯೋಚಿಸಿದವನು ಆಮೇಲೆ, ಅಕ್ಕ, ಇನ್ನೊಂದು ಮುಖ್ಯವಾದ ವಿಷಯ. ಇನ್ಮುಂದೆ ನೀವು ಆ ಹಳೆಯ ಫ್ಲ್ಯಾಟ್ನಲ್ಲಿ ಒಬ್ಬರೇ ಇರುವುದು ಬೇಡ. ಆ ಮನೆಯನ್ನು ನಾವು ಖಾಲಿ ಮಾಡೋಣ ಅಕ್ಕ. ನೀವು ಇನ್ಮುಂದೆ ಯಾವಾಗಲೂ ನನ್ನ ಜೊತೆ ನನ್ನ ಮನೆಯಲ್ಲೇ ಉಳಿದು ಬಿಡಬಹುದು. ಆಗ ವೆನಿಲ್ಲಾಗೂ ಜೊತೆಯಾದಂತಿರುತ್ತದೆ, ನಿಮಗೂ ನೆಮ್ಮದಿಯಾಗಿರುತ್ತದೆ ಎಂದು ತನ್ನ ಮುಂದಿನ ಭರ್ಜರಿ ಯೋಜನೆಗಳನ್ನು ಮುಂದಿಟ್ಟನು. ಅದನ್ನು ಕೇಳಿ ಸುಮತಿ ಆಶ್ಚರ್ಯದಿಂದ ವಿಕ್ರಮ್ನತ್ತ ನೋಡಲು ವಿಕ್ರಮ್ ಪ್ರೀತಿಯಿಂದ ತಲೆ ಅಲ್ಲಾಡಿಸಿ, ಅವನು ಹೇಳುತ್ತಿರುವುದೇ ಸರಿ ಅಕ್ಕ, ವೆನಿಲ್ಲಾಗೂ ಜೊತೆ ಬೇಕು, ಯುವರಾಜ್ ಜೊತೆಯೇ ಇಲ್ಲಿ ಉಳಿದು ಬಿಡಿ ಎಂದನು. ಸುಮತಿ ಕಣ್ಣುಗಳನ್ನು ಒರೆಸಿಕೊಂಡು, ಸರಿ, ನೀವೆಲ್ಲರೂ ನನ್ನ ಕುಟುಂಬದವರಂತೆ ನಿಂತು ಇಷ್ಟೆಲ್ಲ ಮಾಡುವಾಗ ನಾನು ಹೇಗೆ ನಿರಾಕರಿಸಲಿ? ನೀವು ಹೇಳಿದಂತೆಯೇ ಆ ಫ್ಲ್ಯಾಟನ್ನು ಖಾಲಿ ಮಾಡಿ ನಾನು ಇಲ್ಲಿಯೇ ವೆನಿಲ್ಲಾ ಜೊತೆ ಇರುತ್ತೇನೆ ಎಂದು ಮನತುಂಬಿ ಒಪ್ಪಿಕೊಂಡರು. ಸೂಪರ್ ಬಾಸ್, ಹಾಗಾದರೆ ಆ ಫ್ಲ್ಯಾಟ್ನಲ್ಲಿರುವ ವಸ್ತುಗಳನ್ನೆಲ್ಲ ಶಿಫ್ಟ್ ಮಾಡುವ ಕೆಲಸವನ್ನು ನಾನು ನೋಡಿಕೊಳ್ಳುತ್ತೇನೆ. ಯುವ, ನೀನು ವೆನಿಲ್ಲಾಳನ್ನು ಕರೆದುಕೊಂಡು ನೆಮ್ಮದಿಯಾಗಿ ರೆಸ್ಟ್ ಮಾಡು ಎಂದು ಕಾರ್ತಿಕ್ ತನ್ನ ಪಾಲಿನ ಜವಾಬ್ದಾರಿಯನ್ನು ವಹಿಸಿಕೊಂಡನು. ಎಲ್ಲ ಸರಿ, ಆದರೆ ಈಗ ಬಾಸ್ ಹತ್ತಿರ ಬೇರೆ ನನಗೆ ಮದುವೆಯಾಯಿತು ಎಂದು ಹೇಳಬೇಕಲ್ಲ, ಅವರು ಇದನ್ನು ಹೇಗೆ ತೆಗೆದುಕೊಳ್ಳುತ್ತಾರೋ ಗೊತ್ತಿಲ್ಲ ಎಂದು ಯುವರಾಜ್ ಹಿಂಜರಿಯಲು, ಅದಕ್ಕೇನಂತೆ, ಅಣ್ಣ ತುಂಬ ಸಂತೋಷ ಪಡುತ್ತಾರೆ. ಈಗ ವಾಲ್ಪರೈನಲ್ಲೇ ಇದ್ದಾರೆ, ನೀನು ಕಾಲ್ ಮಾಡಿ ವಿಷಯವನ್ನು ಹೇಳು ಯುವ ಎಂದು ವಿಕ್ರಮ್ ಹೇಳಲು, ವಾಲ್ಪರೈನಲ್ಲ, ಸ್ವಿಟ್ಜರ್ಲೆಂಡ್ಗೆ ಹೋಗುವುದಾಗಿ ಹೇಳಿದ್ದರಲ್ಲ ಎಂದು ಯುವ ತಡಬಡಾಯಿಸಲು, ನನ್ನ ಹತ್ತಿರವೂ ಅಣ್ಣ ಹಾಗೆಯೇ ಹೇಳಿದ್ದರು, ಆದರೆ ಅವರು ಇರುವುದು ವಾಲ್ಪರೈನಲ್ಲೇ, ನಾನು ನಂಬರ್ ಟ್ರೇಸ್ ಮಾಡಿ ಕಂಡು ಹಿಡಿದಿದ್ದೇನೆ ಎಂದು ವಿಕ್ರಮ್ ಹೇಳಲು, ಸರಿ ಬಿಡಿ ಬಾಸ್, ನೀವು ತುಂಬ ಚಾಲಾಕಿಯಾಗಿಯೇ ಇದ್ದೀರಾ ಎಂದನು ಕಾರ್ತಿಕ್. ಈ ಕಥೆ ಇನ್ನೂ ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.